ವಿಜ್ಞಾನಿನೂ ಹೌದ್ರಿ, ಭಾಳ ಅದ್ಭುತ ದೇವ ಮಾನವ ಅಂತ ಇಟ್ಕೊಡ್ರಲ್ಲ ಅವ್ರು ಏನ್ರಿ. ಅವ್ರ ಶಿಷ್ಯರು ಬಿಡಿ ಜತ್ತಿ ಕುಂದನಗಾರ ಶಿಷ್ಯರು ಆ ಪ್ರಸೂತಿ ಗೃಹ ಉದ್ಘಾಟನೆ ಮಾಡಕ್ ಬಂದಾಗ್ರಿ ಇವರು ಪ್ರೇಕ್ಷಕರ ಗತೆ ಬಂದಿದ್ರಿ ಕುಂದನಗಾರಲ್ಲಿ. ಪ್ರೇಕ್ಷಕರೊಳಗೆ ಕುಂತಿರ್ತಾರೆ, ಆಗ ಜತ್ತಿ ಮಾತಾಡೋಕೆ ಹೇಳ್ತಾರ್ರಿ, ಇದು ನನ್ನ ಗುರುಗಳ ಊರು, ನನ್ನ ಗುರುಗಳು ಇಲ್ಲೇ ಕುಂತಾರು, ನಾನು ಇನ್ನೂ ಅವ್ರಿಗೆ ಕೊಡ್ಬೇಕಾದ ಗುರು ಕಾಣಿಕೆ ಕೊಟ್ಟಿಲ್ಲ, ಏನು ಕೊಡ್ಬೇಕು ಅನ್ನೋ ನಾನು ತಿಳಿವಲ್ದು ಅಂತ ಜತ್ತಿ ರೀ. ಆಗ ಕುಂದನಗಾರ ಹೇಳ್ತಾರೆ, ನನಗೆ ಯಾವ ಗುರು ಕಾಣಿಕೆ, ಯಾವ ಪ್ರಶಸ್ತಿ, ಯಾವ ಪ್ರಸಿದ್ಧಿ ಯಾವುದೂ ಏನು ನನಗೆ ಬೇಡ, ನಿನಗೇನು ತಿಳಿತೈತಿ, ಈ ಜನಕ್ಕೆ ಏನು ಬೇಕು ಅನ್ನೋದು, ಈ ನಾಡಿಗೆ ಏನು ಬೇಕು ಅನ್ನೋದು, ಅದನ್ನೇ ಸಾಧನೆ ಮಾಡಿದ್ರೆ ಅದನ್ನು ಕೊಡುಗೆ ಕೊಟ್ಟಂದ್ರೆ ಅದು ನಾನು ಗುರು ಕಾಣಿಕೆ, ಅದನ್ನು ಕೊಡು ಕೆಲಸ ಮಾಡು ಅಂತ ಹೇಳಿದ್ರು ಕುಂದನಗಾರರು. ಕುಂದನಗಾರ ಭಾಳ ದೊಡ್ಡ ಇದ್ರಿ. ಇದ್ರಂಗನೆ ಕೌದಲಿಂಗಮ್ಮನವರು ಆಕೆ ಜಾನಪದ ಕ್ಷೇತ್ರವನ್ನು ಕಟ್ಟಿದಕ್ಕೆ, ಎಷ್ಟೋ ಕಲಾವಿದರು ರಕ್ಷಣೆ ಮಾಡಿದಕ್ಕೆ. ಆ ಕೌದಲಿಂಗಮ್ಮನಿನ ಒಂದು ಇದ ಗುಣಧರ್ಮನ ಬೇರೆ ರೀ. ಅಲ್ಲಿ ಇನ್ನೊಬ್ರು ಬಿ ಜಿ ದೇಸಾಯಿ ಅಂತದ್ರಿ. ಮುಂದೆ ಕೌದಲಿಗೆ ಭಾಳ ಪ್ರಾಚೀನವಾದ ಇತಿಹಾಸ ಐತ್ರಿ, ಸುಮಾರು 1000 ವರ್ಷದ ಇತಿಹಾಸ ಐತ್ರಿ ಅದಕ್ಕೆ. ಯಾಕಂದ್ರೆ ಹೆಚ್ಚು ಇತಿಹಾಸ ಪ್ರಿಯರಲ್ರಿ ನಮ್ಮ ಜನ, ಇತಿಹಾಸದ ಬಗ್ಗೆ ಪ್ರಜ್ಞೆ ಕಡಿಮೆ ರೀ ಇಂಡಿಯಾದಲ್ಲಿ. ಸ್ವಲ್ಪ ಸ್ವ ಇಚ್ಛಾಶಕ್ತಿನೂ ಬೇಕಾಕೈತ್ರಿ, ಅವ್ರು ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತೆ ಈ ಸರ್ಕಾರಗಳು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದದ್ರಿಂದ ನಮಗೆ ಕೌದಲಿಗೆ ಉಳ್ಕೊಂಡು ಬಂದೈತ್ರಿ. ಅಂದ್ರೆ ಈಗ ನೀವು ಹೇಳೋದು ನೋಡಿದ್ರಪ್ಪ ಅಂತಂದ್ರೆ ಕೌದಲಿಗಿನ ತಾಲೂಕು ಆಗ್ಬೇಕಾಗಿತ್ತು, ಇಲ್ಲಿವರೆಗೆ ಆಗಿಲ್ಲ. ಇದರ ಅರ್ಥ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಜನರಿಂದ ಹಿಂಗಾಗಿದೆ ಅಂತೀರಿ. ಎರಡೂ ಸರ್ಕಾರಕ್ಕೂ ಇಲ್ರಿ, ಇದು ಇಲ್ಲ ಅಂದ್ಕೂಲೆ ಸರ್ಕಾರದಲ್ಲಿ ಇವತ್ತೇನೋ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದೈತ್ರಿ, ಇವತ್ತೇನೋ ಅವ್ರು ಹೊಸ ಜಿಲ್ಲೆಗಳನ್ನ ಮಾಡುವಂಥ ಒಂದು ಕುತೂಹಲದೊಳಗದಾರೆ. ಅದ್ರ ಕೂಡ ನಮ್ಮ ಕೌದಲಿ ತಾಲೂಕಿನ ಘೋಷಣೆ ಆಗಲಿ. ಯಾಕಂದ್ರೆ ಗೋಕಾಕ ಜಿಲ್ಲೆ ಆತಂದ್ರೆ ರೀ, ಈಗ ನೋಡ್ರಿ ನಾವು ಏನೇನೋ ಗೊಂದಲಗಳದಾವ್ರಿ ಇವತ್ತು ಈ ಜಿಲ್ಲೆ ವಿಭಜನೆಗೆ. ಇಲ್ಲಿ ನಾವು ಯರಗಟ್ಟಿ ಒಂದು ಜಿಲ್ಲೆ ರೀ, ಮೂಡಲಿಗೆ ಒಂದು ಜಿಲ್ಲೆ ಇದು ತಾಲೂಕು ರೀ, ಯರಗಟ್ಟಿ ತಾಲೂಕು, ಮೂಡಲಿಗೆ ತಾಲೂಕು, ಕೌದಲಿ ತಾಲೂಕು, ಗೋಕಾಕ ಇಲ್ಲಿ ಕೂಡಿಸ್ಕೊಂಡಿದ್ದು ಜಿಲ್ಲಾ ಸಹಜ ಆಗಿಬಿಡ್ತಾರೆ. ಪ್ರಾದೇಶಿಕ ಒಂದು ಜಿಲ್ಲೆ ಮಾಡಬೇಕಾದ್ರೆ ಪ್ರದೇಶ ಬೇಕ್ರಿ, ಜನಸಂಖ್ಯೆ ಬೇಕು, ಅಲ್ಲಿ ಆದಾಯನೂ ಬೇಕ್ರಿ. ತಾಲೂಕು ಮಾಡೋಕ್ಕಾದ್ರೂ ಬೇಕು, ಜಿಲ್ಲೆ ಮಾಡೋಕ್ಕಾದ್ರೂ ಬೇಕ್ರಿ. ಸುಮ್ಮನೆ ಏನೋ ರೀ ನಮ್ಮ ದೊಡ್ಡ ಊರು ಐತೈತ್ರಿ ತಾಲೂಕು ಮಾಡ ಅನ್ನೋದ್ರಾಗ ಅದ್ರಾಗ ಏನೂ ಅರ್ಥ ಇಲ್ಲ. ಜನಕ್ಕೆ ಏನಾಗೈತೆ ರೀ, ನಮ್ಮ ದೊಡ್ಡ ಊರು ಐತಿ, ನಮ್ಮ ತಾಲೂಕಲ್ಲಿ ಜಿಲ್ಲೆ ಆಗಲಿ, ಅದು ಅರ್ಥ ಇಲ್ಲದೇ ಇದ್ರಿ. ಅದು ಸರ್ಕಾರದ ಉದ್ದೇಶನ ಬೇರೆ ಇರಲ್ಲ. ಅದು ಜನಕ್ಕೆ ಆಡಳಿತಾತ್ಮಕವಾಗಿ ಅನುಕೂಲ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಕೌದಲಿ ತಾಲೂಕು ಆಗೋದ್ರಿಂದ ಅಲ್ಲಿ ಒಂದೇನು ಹಿಂದುಳಿದ ಪ್ರದೇಶ ಆಯ್ತು ರೀ. ಹಿಂದುಳಿದ ಅಂದರೆ ಈಗ ಸ್ವಲ್ಪ ಏನೋ ಅಕ್ಷರ ಕ್ರಾಂತಿ, ಏನೋ ಸ್ವಲ್ಪ ಸುಶಿಕ್ಷಿತರಾಗ್ಯಾರ ಜನರು, ಆದರೂ ರೀ ಇನ್ನೂ ಅಲ್ಲಿ ಬದಲಾವಣೆ ಆಗಬೇಕಾಗಿತ್ತು ರೀ. ಅದಕ್ಕೆ ತಾಲೂಕಾ ಕೇಂದ್ರ ಆಗೋದ್ರಿಂದ ಅಲ್ಲಿ ಬದಲಾವಣೆ ಆಗ್ತೈತೆ ರೀ. ಇನ್ನು ನಾಳೆ ಡಿಗ್ರಿ ಕಾಲೇಜ್ ಬರ್ತೈತೆ ರೀ, ಸ್ನಾತಕೋತ್ತರ ಕೇಂದ್ರ ಆಗ್ತೈತಿ. ಇನ್ನೇನು ಆಗ್ತಾರೆ ಇವತ್ತು ನೋಡಿ ಕೌದಲಿ ಒಳಗೆ 6 ಹೈಸ್ಕೂಲ್ಗಳದಾವೆ. ಒಂದು ಕಾಲಕ್ಕೆ ಕೌದಲಿಗೆ ವಿದ್ಯಾಕಾಶಿ ಅಂತ ಕರಿತಿದ್ರು. ಅದಕ್ಕೆ ವಿದ್ಯಾಕಾಶಿ ಇರೋದು ಒಂದು ಕಾಲಕ್ಕೆ ಭಾಳ ಅದ್ಭುತ ವಿದ್ಯಾಕಾಶಿ ರೀ. ಬಹುಶಃ ಇಲ್ಲಿ ನಮ್ಮ ಗೋಕಾಕ ಬಿಟ್ರೆ ರೀ ಮಮದಾಪುರ ಬಿಟ್ಟರೆ ಪ್ರಾಥಮಿಕ ಶಾಲೆಗಳು ಎಲ್ಲಾದ್ರೂ ಇದ್ರೆ ಕೌದಲಿಗೆ ಇರೋದು. ಯಾಕಂದ್ರೆ ಮಮದಾಪುರ ಅದು ಬ್ರಿಟಿಷ್ ಗೌರ್ಮೆಂಟ್ ಅಂಡರ್ದಾಗಿತ್ತು, ಹಿಂಗಾಗಿ ಇಲ್ಲೊಂದಿನ ಶಾಲೆ ಇತ್ತು. ಕೌದಲಿನೂ ದೇಶಕತ್ತನ ರೀ, ದೇಶಕತ್ತಿದ್ರು ಅದು ಬ್ರಿಟಿಷ್ ಅಂಡರ್ದಾಗ ಇದ್ರೂ ಸಹಿತ ರೀ. ಪ್ರಾಥಮಿಕ ಶಾಲೆ ಇದ್ದಿದ್ರೆ ಕೌದಲಿಗೆ 1869 ಶಾಲೆ ಆದದ್ರಿ ಪ್ರಾಥಮಿಕ ಶಾಲೆ. ಅದಕ್ಕೆ ಅಲ್ಲಿ ವಿದ್ಯಾಕಾಶಿ ಅಂತ ಹೇಳಿ ಅದಕ್ಕೆ ಆ ಒಂದು ಕಾಲಕ್ಕೆ ಕರಿತಿದ್ರಿ. ಇವತ್ತು